ನಿಮಗೆ ಗೊತ್ತಾ, ನಮ್ಮ ಮನೆಯಲ್ಲಿರುವ ಸಾಮಾನ್ಯ ಉಪ್ಪಿಗೂ ಹಣದೊಂದಿಗೆ ಸಂಬಂಧ ಇದೆ ಎಂದು ಹಿರಿಯರು ಹೇಳುತ್ತಾರೆ. ಉಪ್ಪು ಕೇವಲ ರುಚಿಗೆ ಮಾತ್ರವಲ್ಲ, ಅದು ಶುದ್ಧತೆ ಮತ್ತು ಶಕ್ತಿಯ ಸಂಕೇತ. ಉಪ್ಪು ಮತ್ತು ಐಶ್ವರ್ಯ. ಹಿರಿಯರ ನಂಬಿಕೆ ಪ್ರಕಾರ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಿ ಶುದ್ಧಗೊಳಿಸುತ್ತದೆ. ಲಕ್ಷ್ಮೀ ದೇವಿ ನೆಲೆಸಲು ಮನೆ ಶುದ್ಧ ಮತ್ತು ಪಾಸಿಟಿವ್ ಆಗಿರಬೇಕು. ಮನೆಯಲ್ಲೇ ಉಪ್ಪನ್ನು ಹೇಗೆ ಬಳಸಬೇಕು? ಗ್ಲಾಸ್ ಬೌಲ್ನಲ್ಲಿ ಉಪ್ಪು ಇಡಿ. ಒಂದು ಸಣ್ಣ ಗಾಜಿನ ಬೌಲ್ನಲ್ಲಿ ಉಪ್ಪು ಹಾಕಿ ಮನೆಯ ಒಂದು ಮೂಲೆಯಲ್ಲಿ ಇಡಿ. ಪ್ರತಿ ವಾರ ಅದನ್ನು ಬದಲಾಯಿಸಿ. ನೆಲ ತೊಳೆಯುವ ನೀರಿಗೆ ಸ್ವಲ್ಪ ಉಪ್ಪು. ವಾರಕ್ಕೆ ಒಂದು ಬಾರಿ ನೆಲ ತೊಳೆಯುವ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ. ಇದು ನಕಾರಾತ್ಮಕ ಶಕ್ತಿ ಕಡಿಮೆ ಮಾಡುತ್ತದೆ ಎಂದು ನಂಬಿಕೆ. ರಾತ್ರಿ ಉಪ್ಪು ಸಾಲ ಕೊಡಬೇಡಿ. ಹಿರಿಯರು ಹೇಳುವಂತೆ ರಾತ್ರಿ ಉಪ್ಪು ಅಥವಾ ಹಣ ಸಾಲ ಕೊಡಬಾರದು. ಇದು ಐಶ್ವರ್ಯ ಹೊರಹೋಗುವ ಸಂಕೇತ ಎಂದು ನಂಬಿಕೆ. ಉಪ್ಪಿನ ಪಾತ್ರೆ ಖಾಲಿಯಾಗಿರಬಾರದು. ಅಡುಗೆ ಮನೆಯ ಉಪ್ಪಿನ ಡಬ್ಬಿ ಸಂಪೂರ್ಣ ಖಾಲಿಯಾಗದಂತೆ ನೋಡಿಕೊಳ್ಳಿ. ಖಾಲಿ ಡಬ್ಬಿ ಅಭಾವ ಸಂಕೇತ ಎಂದು ಹೇಳುತ್ತಾರೆ. ವಿಶೇಷ ಸಂದೇಶ: ಈ ಎಲ್ಲ ಆಚರಣೆಗಳು ನಂಬಿಕೆ ಮತ್ತು ಪಾಸಿಟಿವ್ ಮನೋಭಾವಕ್ಕೆ ಸಂಬಂಧಿತ. ಸ್ವಚ್ಛತೆ, ಶಿಸ್ತು, ಪರಿಶ್ರಮ ನಿಜವಾದ ಐಶ್ವರ್ಯ.